ಹಿಂದಿ ಕಿರುತೆರೆ ನಟಿ ಸಂಚಿತಾ ಉಗಾಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ 30 ವರ್ಷ ವಯಸ್ಸಾಗಿತ್ತು. ಅವರು ಹಿಂದಿಯಲ್ಲಿ ಕುಂಕುಮ್ ಭಾಗ್ಯ ಅನ್ನುವಂತಹ ಒಂದು ಖ್ಯಾತ ಧಾರಾವಾಹಿಯಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರು. ಜೊತೆಗೆ ಸಿನಿಮಾದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಪಾತ್ರವನ್ನು ಮಾಡಿ ಜನಮನ ಗಳಿಸಿದ್ರು. ಚಾವಾ ಸಿನಿಮಾದಲ್ಲಿ ಕೂಡ ಅಮೋಘವಾದಂತಹ ಅಭಿನಯವನ್ನು ಕೂಡ ಮಾಡಿದರು. ಆದರೆ ಈ ಕುಂಕುಮ್ ಭಾಗ್ಯ ಅನ್ನುವಂಥ ಒಂದು ಧಾರಾವಾಹಿ ಇವರಿಗೆ ಒಳ್ಳೆಯ ಹೆಸರನ್ನು ಕೂಡ ತಂದುಕೊಟ್ಟಿತ್ತು. ಆದರೆ ಕೇವಲ 30 ವರ್ಷಕ್ಕೆ ಯಾಕೆ ಆತ್ಮಹತ್ಯೆಯ ದಾರಿಯನ್ನು ಹಿಡಿದ್ರು ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಸಂಚಿತಾ ಉಗಾಳೆ ಕೇವಲ 30 ವರ್ಷಕ್ಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ತಮ್ಮ ಮನೆಯಲ್ಲೇ ಭಾನುವಾರ ಸಂಜೆ ಮುಂಬೈ ಸಮೀಪದ ನಲಸೋಪ್ರಾದಲ್ಲಿ ಅವರು ತಮ್ಮ ಜೀವನವನ್ನು ಕೊನೆಗಾಣಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಡ್ರೂಮ್ನಲ್ಲಿ ಅವರ ಶವ ಈಗ ಸಿಕ್ಕಿದೆ. ಇವತ್ತು ಬೆಳಿಗ್ಗೆ ಈ ವಿಷಯ ಅಧಿಕೃತವಾಗಿ ಬೆಳಕಿಗೆ ಬಂತು. ಈ ಸುದ್ದಿ ಕಿರುತೆರೆ ಲೋಕಕ್ಕೆ ಭಾರಿ ಆಘಾತವನ್ನು ಕೂಡ ನೀಡಿದೆ. ಜೊತೆಗೆ ನೋಡಿ, ಕಿರುತೆರೆಯ ಜೊತೆಗೆ ಸಿನಿಮಾದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು. ಅದರಲ್ಲೂ ನೋಡಿ, ಇವರಿಗೆ ಕುಂಕುಮ್ ಭಾಗ್ಯ ಅನ್ನುವಂಥ ಒಂದು ಧಾರಾವಾಹಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದೆ. ಆದರೆ 30 ವರ್ಷಕ್ಕೆ ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಎಲ್ಲರ ಮನಸ್ಸಲ್ಲೇ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಮತ್ತು ತಾನಾಯಿತು, ತನ್ನ ಪ್ರಪಂಚ ಆಯಿತು, ರೀಲ್ಸ್ ಮಾಡಿಕೊಂಡು ಧಾರಾವಾಹಿಗಳು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ಕೊಳ್ತಾ ಇದ್ರು. ಇನ್ನು ಅವರ ಸ್ನೇಹಿತೆ ಹೇಳೋ ಪ್ರಕಾರ ಅವರು ಜನವರಿಯಿಂದನೇ ಮಾನಸಿಕವಾದಂಥ ಖಿನ್ನತೆಗೆ ಒಳಗಾಗಿದ್ರು ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಆದರೆ ಸಮಸ್ಯೆ ಇದ್ಮೇಲೆ ಸೊಲ್ಯೂಷನ್ಸು ಇದ್ದೇ ಇರ್ತದೆ. ಸಮಸ್ಯೆಗಳ ಹಿಂದೆ ಹೋಗೋದಕ್ಕಿಂತ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಹುಡ್ಕೊಂಡು ಹೋದಾಗ ಇಂತಹ ಆತ್ಮಹತ್ಯೆ ಪ್ರಕರಣಗಳು ದೂರ ಆಗ್ತಾ ಹೋಗ್ತವೆ. ಆದರೆ ನೋಡಿ, ಈ ಸಿನಿಮಾ ನಟ ನಟಿಯರನ್ನ ಫಾಲೋ ಮಾಡೋರು ಸಾಕಷ್ಟು ಜನ ಇರ್ತಾರೆ. ನೀವೇನೇ ಮಾಡಿದರೂ ಕೂಡ ಜನ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಜನಗಳಿಗೆ ಒಂದು ಆಶಾ ಮನೋಭಾವನೆಯನ್ನು ತುಂಬುವ ನಿಟ್ಟಿನಲ್ಲಿ ನಟ ನಟಿಯರು ಇರಬೇಕಾಗ್ತದೆ. ಎಲ್ಲದಕ್ಕೂ ಆತ್ಮಹತ್ಯೆಯೇ ಸೊಲ್ಯೂಷನ್ ಅಲ್ಲ. ಎಲ್ಲದಕ್ಕೂ ಕೂಡ ಒಂದು ಕ್ವಶನ್ಸ್, ಅಲ್ಲೊಂದು ಇದೆ ಕ್ವಶನ್ಸ್ ಅಂದರೆ ಉತ್ತರ ಇರ್ತದೆ. ಪ್ರಾಬ್ಲಮ್ ಇದೆ ಅಂದಾಗ ಅಲ್ಲಿ ಸೊಲ್ಯೂಷನ್ಸ್ ಕೂಡ ಇದ್ದೇ ಇರ್ತದೆ. ಹಾಗಾಗಿ ನಿಜಕ್ಕೂ ಇಡೀ ಒಂದು ಕಿರುತೆರೆ ಲೋಕಕ್ಕೆ ಒಂಥರ ಬರಸಿಡಿಲು ಬಡ್ದಂಗಾಗಿದೆ.